ಸೌಜನ್ಯಳಂತಹ ರೈತ ಪುತ್ರಿಗೆ ಮತ್ತು ಆಕೆಯ ರೀತಿಯೇ ನೂರಾರು ರೈತ ಪುತ್ರಿಯರು ಏನು ಅತ್ಯಾಚಾರಕ್ಕೊಳಗಾಗಿ ಅವರ ಕೊಲೆಯಾಗಿದೆ, ಅವರಿಗೆ ನ್ಯಾಯ ದೊರಕಿಸುವವರೆಗೂ ಈ ಒಂದು ನಿರಂತರ ಹೋರಾಟ ಉಗ್ರ ರೂಪದಲ್ಲಿ ನಡೆಯಲಿದೆ. ಸಾಕ್ಷ್ಯಾಧಾರವನ್ನು ತಿರುಚುವಂತಹ ವ್ಯಕ್ತಿಗಳಿಗೆ, ಅಧಿಕಾರಿಗಳಿಗೆ 7 ವರ್ಷ ಕಠಿಣ ಸಜೆಯನ್ನು ನೀಡುವವರೆಗೂ ಈ ಒಂದು ಉಗ್ರ ಹೋರಾಟ ಕರ್ನಾಟಕದಾದ್ಯಂತ ನಡೆಯಲಿದೆ. ಕಳೆದ 12 ವರ್ಷಗಳಿಂದ ನ್ಯಾಯ ವಂಚಿತಳಾದ ರೈತ ಪುತ್ರಿ ಸೌಜನ್ಯಾಳಿಗೆ ನ್ಯಾಯ ದೊರಕಿಸಿಕೊಡಲು ಇದೇ ಏಪ್ರಿಲ್ 4ನೇ ತಾರೀಕು ಶುಕ್ರವಾರದಂದು ಬೆಳಿಗ್ಗೆ 11 ಗಂಟೆಗೆ ವಿಶ್ವೇಶ್ವರಯ್ಯ ಪ್ರತಿಮೆ ಮಂಡ್ಯ ಜಿಲ್ಲೆಯಲ್ಲಿ ಉಪವಾಸ ಸತ್ಯಾಗ್ರಹ 1 ದಿನದ ಮಟ್ಟಿಗೆ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿರುವಂತಹ ಗಿರೀಶ್ ಮಠಣ್ಣನವರವರು ಪಾಲ್ಗೊಳ್ಳಲಿದ್ದಾರೆ. ಈಗಾಗಲೇ ಸಂತೋಷ್ ರಾವ್ ಅವರನ್ನು ಆರೋಪ ಮುಕ್ತರನ್ನಾಗಿ ಮಾಡಿ ನಿರಪರಾಧಿ ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಆದರೆ ನಿಜವಾದ ಆರೋಪಿ ಯಾರು ಅನ್ನೋದೇ ಇಲ್ಲಿ ಪ್ರಶ್ನೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ತಿರುಚಿ ಈ ಪ್ರಕರಣವನ್ನು ದಿಕ್ಕನ್ನು ಬದಲಾಯಿಸುವಂಥ ಕೆಲಸ ಮಾಡಿರುವಂಥ ಪೊಲೀಸ್ ಅಧಿಕಾರಿಗಳು, CBI ಅಧಿಕಾರಿಗಳು, CID ಅಧಿಕಾರಿಗಳನ್ನು ವಶಕ್ಕೆ ಪಡೆದುಕೊಂಡು ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ಸತ್ಯಾಸತ್ಯತೆಯನ್ನು ಕಲೆ ಹಾಕಿ ಭಾರತೀಯ ದಂಡ ಸಂಹಿತೆ ಮತ್ತು ಭಾರತೀಯ ನ್ಯಾಯ ಸಂಹಿತೆಯ ಪ್ರಕಾರ ಸಾಕ್ಷ್ಯಾಧಾರವನ್ನು ತಿರುಚುವಂತಹ ವ್ಯಕ್ತಿಗಳಿಗೆ, ಅಧಿಕಾರಿಗಳಿಗೆ 7 ವರ್ಷ ಕಠಿಣ ಸಜೆಯನ್ನು ನೀಡುವವರೆಗೂ ಈ ಒಂದು ಉಗ್ರ ಹೋರಾಟ ಕರ್ನಾಟಕದಾದ್ಯಂತ ನಡೆಯಲಿದೆ. ಪ್ರಾರಂಭಿಕವಾಗಿ ಮಂಡ್ಯದಲ್ಲಿ 4ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಾವು ಶುರು ಮಾಡ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿ 21 ರೈತ ಸಂಘಗಳು ಸೇರಿವೆ. ಕರ್ನಾಟಕದಾದ್ಯಂತ ಸೌಜನ್ಯಳಂತಹ ರೈತ ಪುತ್ರಿಗೆ ಮತ್ತು ಆಕೆಯ ರೀತಿಯೇ ನೂರಾರು ರೈತ ಪುತ್ರಿಯರು ಏನು ಅತ್ಯಾಚಾರಕ್ಕೊಳಗಾಗಿ ಅವರ ಕೊಲೆಯಾಗಿದೆ, ಅವರಿಗೆ ನ್ಯಾಯ ದೊರಕಿಸುವವರೆಗೂ ಈ ಒಂದು ನಿರಂತರ ಹೋರಾಟ ಉಗ್ರ ರೂಪದಲ್ಲಿ ನಡೆಯಲಿದೆ. ಸೌಜನ್ಯಳಿಗೆ ನ್ಯಾಯ ದೊರಕಿಸಿಕೊಡೋಣ. ನಮ್ಮ ಜೊತೆ ಎಲ್ಲರೂ ಕೈ ಜೋಡಿಸಿ ಮಂಡ್ಯಕ್ಕೆ ಬನ್ನಿ. 4ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ, ಏಪ್ರಿಲ್ 4ನೇ ತಾರೀಕು. ನಾನು ಪಚ್ಚೆ ನಂಜುಂಡಸ್ವಾಮಿ, ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಸಮಿತಿಯ ಅಧ್ಯಕ್ಷ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.